ರೈತ ಪರ, ಪ್ರಗತಿಪರ, ಕನ್ನಡ ಪರ ಹಾಗೂ ದಲಿತ ಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ಮೆರವಣಿಗೆ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯಲ್ಲಿ ನಡೆದ ಪ್ರತಿಭಟನೆ ಮೆರವಣಿಗೆ ಪಟ್ಟಣದ ಬಸವೇಶ್ವರ ವೃತ್ತದಿಂದ ಬಸ್ ನಿಲ್ದಾಣ ಮೂಲಕ ತಹಸೀಲ್ದಾರ್ ಕಚೇರಿಯವರೆಗೆ ನಡೆದ ಮೆರವಣಿಗೆ. ನಂತರ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಎರಡನೇ ನ್ಯಾಯಾಧೀರಣದ ತೀರ್ಪಿನಂತೆ 524, 256 ಅಧಿಸೂಚನೆ ಹೊರಡಿಸುವುದು ಹಾಗೂ ಮುಳುಗಡೆ ಹೊಂದುವ 22 ಹಳ್ಳಿಗಳ ಸ್ಥಳಾಂತರ ಹಾಗೂ ಸಮಗ್ರ ನೀರಾವರಿ ಮತ್ತು ಪರಿಹಾರ ಒದಗಿಸಲು ಆಗ್ರಹಿಸಿ ನಡೆದ ಬೃಹತ್ ಮೆರವಣಿಗೆ. ಪ್ರತಿಭಟನೆ ಉದ್ದೇಶಿಸಿ ಅಖಂಡ ಕರ್ನಾಟಕ ರೈತ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿಯವರು ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಎರಡನೇ ನ್ಯಾಯಾಧೀರಣದ ತೀರ್ಪಿನಂತೆ 524, 256 ಅಧಿಸೂಚನೆ ಹೊರಡಿಸಬೇಕು. ಬಾಗಲಕೋಟ, ವಿಜಯಪುರ, ಅವಳಿ ಜಿಲ್ಲೆಯ ರೈತರ ಜೀವನಾಡಿ ಆಲಮಟ್ಟಿ ಡ್ಯಾಂ ಹಿನ್ನೀರಿನಿಂದ ಮುಳುಗಡೆ ಹೊಂದುವ 22 ಹಳ್ಳಿಗಳ ರೈತರಿಗೆ ಪರಿಹಾರ, ಸ್ಥಳಾಂತರ ಹಾಗೂ ಸಮಗ್ರ ನೀರಾವರಿ ಮತ್ತು ಪರಿಹಾರ ಒದಗಿಸಬೇಕು. ಅಲ್ಲದೆ ನಮ್ಮ ರಾಜ್ಯದಲ್ಲಿನ ಅಣೆಕಟ್ಟು ನೀರನ್ನು ಬೇರೆ ಬೇರೆ ರಾಜ್ಯಗಳಿಗೆ ಬಿಡುತ್ತಿದ್ದಾರೆ. ನಮಗೆ ನಮ್ಮ ರೈತರಿಗೆ ಯಾಕೆ ಕೊಡ್ತಿಲ್ಲ? ಇದೇ ರೀತಿ ಮಲತಾಯಿ ಧೋರಣೆ ತೋರಿದ್ರೆ ಮುಂಬರುವ ದಿನಗಳಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅಂತ ತಾಲೂಕು ದಂಡಾಧಿಕಾರಿ ವೈಎಸ್ ಸೋಮನಕಟ್ಟಿಯವರ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ರೈತ ಸಂಘ ಮುಖಂಡರಾದ BA ಭಗವಾನ್ ರೆಡ್ಡಿ, ಸುರೇಶ್, GB ವಿಠಲ್ ಬಿರಾದಾರ್, ಅಕ್ರಮ ಮಾಶಾಳ್ಕರ್, ಗಿರಿಮಲ್ಲಪ್ಪ ದೊಡ್ಡಮನಿ, ಹನುಮಂತರಾಯ ಗುಣಕಿ ಸೇರಿದಂತೆ ಅನೇಕರು ರೈತ ಮುಖಂಡರು ಭಾಗವಹಿಸಿದರು. ವರದಿ ಮೆಹಬೂಬ್ ಗುಂತ್ಕಲ್, ಸಮೃದ್ಧ ಕರ್ನಾಟಕ ನ್ಯೂಸ್, ಬಸವನ ಬಾಗೇವಾಡಿ. ಜಲಾಶಯದ ನೀರಿನ ಮಟ್ಟವನ್ನು 524.256ಕ್ಕೆ ನೀರು ನಿಲ್ಲಿಸಬೇಕು. ಅವಳಿ ಜಿಲ್ಲೆಗೆ ಸಮಗ್ರ ನೀರಾವರಿಯನ್ನು ಮಾಡಬೇಕಂತ ಹೇಳಿ ಇವತ್ತಿನ ದಿವಸ ನಾವು ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಪ್ರತಿಭಟನೆ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಡುವ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಆಲಮಟ್ಟಿ ಅಣೆಕಟ್ಟು ನಿರ್ಮಾಣ ಆಗಿ 62 ವರ್ಷ ಪಾದಾರ್ಪಣೆ ಮಾಡಿದ್ರು ಕೂಡ ಇನ್ನು ನಮ್ಮ ಸಮಗ್ರವಾಗಿ ನೀರಾವರಿ ಮಾಡ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಆಲಮಟ್ಟಿ ಜಲಾಶಯದ ಹಿನ್ನೀರಿನಿಂದ ಮಹಾರಾಷ್ಟ್ರ ವ್ಯಾಪ್ತಿಯ ಯಾವುದೇ ಜಿಲ್ಲೆಗಳಿಂದ ಮುಳುಗಡೆ ಆಗ್ತಕ್ಕಲ್ಲ, ಅದು ಸುಳ್ಳು. ಆಲಮಟ್ಟಿ ಡ್ಯಾಮ್ ಕಾರಣ ಅಲ್ಲ ತಿಳ್ಕೊಂಡು ಸ್ಪಷ್ಟವಾದಂತ ವರದಿಯನ್ನ ತಮ್ಮದೇ ಆಗಿರ್ತಕ್ಕಂಥ ಮಹಾರಾಷ್ಟ್ರ ಸರ್ಕಾರಕ್ಕೆ ಕೊಟ್ಟು ಕಳಿಸಿದ್ದಾರೆ. ಆದರೂ ಕೂಡ ಅದನ್ನ ಗಂಡೆಗೆ ತೆಗೆದುಕೊಳ್ಳದೆ ಅನವಶ್ಯಕವಾಗಿ ಇವತ್ತು ಕರ್ನಾಟಕವನ್ನ ಹಾಳು ಮಾಡಬೇಕಂತಕ್ಕಂಥ ಏಕೈಕ ಉದ್ದೇಶದಿಂದ ಇವತ್ತು ಅನವಶ್ಯಕವಾಗಿ ತಕರಾರು ಮಾಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರಿವರೆಗೆ ನಾವು ತಲುಪಿಸ್ತಾ ಇದ್ದೇವೆ. ತಮ್ಮ ಪರವಾಗಿ ನಾನು ಇಲ್ಲಿ ಮನವಿಯನ್ನು ಓದ್ತಾ ಇದ್ದೇನೆ. ವಿಷಯ: ಕೃಷ್ಣಾ ನ್ಯಾಯಾಧೀಕರಣದ ತೀರ್ಪಿನಂತೆ ಅಧಿಸೂಚನೆ ಹೊರಡಿಸುವುದು, ಮುಳುಗಡೆಯಾಗುವ 22 ಹಳ್ಳಿಗಳ ಸ್ಥಳಾಂತರ ಹಾಗೂ ಪರಿಹಾರ ನೀಡುವ ಕುರಿತು ಕೃಷ್ಣಾ ಕೊಳ್ಳ ಜಲ ಸಂರಕ್ಷಣಾ ಹೋರಾಟ ಸಮಿತಿ ವಿಜಯಪುರ ಹಾಗೂ ಬಾಗಲಕೋಟೆ ಇವರ ವತಿಯಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಒತ್ತಾಯಪಡಿಸುವುದೇನೆಂದರೆ, ವಿಜಯಪುರ ಜಿಲ್ಲೆಯಲ್ಲಿ 5 ನದಿಗಳು ಹರಿದಿದ್ದು ಪಂಚನದಿಗಳ ಬೀಡು 2ನೇ ಪಂಚಾಯತ್ ಎಂದು ಕರೆಯಲಾಗುತ್ತದೆ. ಆದರೆ ವಾಸ್ತವಿಕವಾಗಿ ಜಿಲ್ಲೆ ಇನ್ನೂ ಕೆಲವೊಂದು ಭಾಗಗಳಲ್ಲಿ ಕುಡಿಯಲು ಕೂಡ ನೀರು ಸಿಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೇಶದ ಪ್ರಧಾನಮಂತ್ರಿ ಮನಸ್ಸು ಮಾಡಿದರೆ, ನಿಜವಾಗ್ಲೂ ಈ ದೇಶದ ಪ್ರಧಾನಮಂತ್ರಿ ಮನಸ್ಸು ಮಾಡಿದರೆ ಕೇವಲ 24 ತಾಸಿನಲ್ಲಿ ಇದನ್ನ ಇತ್ಯರ್ಥ ಮಾಡಬಹುದು. 24 ತಾಸು ಒಳಗಡೆ ಅಧಿಸೂಚನೆ ಹೊರಡಿಸಿ ಅಣೆಕಟ್ಟಿನ ನೀರನ್ನು 524 ಮೀಟರ್ ನಿಲ್ಲಿಸಲು ಸಾಧ್ಯ ಇದೆ. ಆದರೆ ಪ್ರಧಾನಮಂತ್ರಿ ಅವರು ಮನಸ್ಸು ಮಾಡುವುದಿಲ್ಲ. ಯಾಕೆಂದ್ರೆ ಈ ದೇಶದ ಪ್ರಧಾನಮಂತ್ರಿಗೆ ಆಂಧ್ರದ ಚಂದ್ರಬಾಬು ನಾಯ್ಡು ಬೆಂಬಲ ಕೊಟ್ಟಿದ್ದಾರೆ. ಅವ್ರ ಬೆಂಬಲದಿಂದ ಈ ಸರ್ಕಾರ ಇದೆ ಕೇಂದ್ರದಲ್ಲಿ. ಅವ್ರ ಸರ್ಕಾರದ ಬೆಂಬಲ ಕೊಟ್ಟದೋಸ್ಕರ ಅವ್ರೇನು ಅಬ್ಜೆಕ್ಷನ್ ರೈಸ್ ಮಾಡಿದರೆ, ಅದಕ್ಕೆ ಇವರು ಸುಮ್ಮನೆ ಕೂತ್ಕೊಂಡಿದ್ದಾರೆ.